ಡಿಕೆ ದೆಹಲಿ ಟೂರ್ ತಂತ್ರಕ್ಕೆ ಸಿಎಂ ಬಣದ ಪ್ರತಿತಂತ್ರ ಇದೀಗ ಡಿಕೆ ಬೆನ್ನಲ್ಲೇ ದೆಹಲಿಗೆ ಹೊರಟ ಸಿಎಂ ಬಣದ ರಣಪಡೆ. ಈಗಾಗಲೇ ನೋಡಿ ಕುರ್ಚಿ ವಿಚಾರಕ್ಕೆ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಬಣ ಮತ್ತು ಸಿಎಂ ಬಣದಲ್ಲಿ ಕಿತ್ತಾಟಗಳು ನಡೀತಾ ಇದೆ. ಒಂದು ಕಡೆ ಡಿಕೆ ಬೆನ್ನಲ್ಲೇ ದೆಹಲಿಗೆ ಹೊರಟ ಸಿಎಂ ಬಣದ ರಣಪಡೆ. ಸಿಎಂ ಆಪ್ತರಿಂದ ದೆಹಲಿ ಟೂರ್, ಡಿಕೆ ವಿರುದ್ಧ ಸ್ಕೆಚ್. ರಾಹುಲ್ ಭೇಟಿಗೆ ಮುಂದಾದ ಸಿದ್ದರಾಮಯ್ಯ ಆಪ್ತರು. ಕೆಎನ್ ರಾಜಣ್ಣ, ಸತೀಶ್ ಜಾರಕಿಹೊಳಿ ದಿಲ್ಲಿ ಪ್ರವಾಸ. 2 ವಾರದಲ್ಲಿ 2ನೇ ಬಾರಿಗೆ ದೆಹಲಿ ದಂಡಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ಸೆಕೆಂಡ್ ರೌಂಡ್ ದೆಹಲಿ ಪ್ರವಾಸದಲ್ಲಿ ಸಿಎಂ ಆಪ್ತರು. ಸಿಎಂ ಆಪ್ತರ ದೆಹಲಿ ದಂಡಯಾತ್ರೆಗೆ ಅಜೆಂಡಾ ಏನು ಗೊತ್ತಾ? ಹಾಗಾದ್ರೆ ಸಿದ್ದು ಪರ ಬ್ಯಾಟಿಂಗ್ ಗೋ, ಕೆಪಿಸಿಸಿ ಪಟ್ಟದ ಮೇಲೆ ಕಣ್ಣು. ಅಶ್ವವೇಗ ನ್ಯೂಸ್ನಲ್ಲಿ ಬಿಗ್ ಪೊಲಿಟಿಕಲ್ ಬ್ರೇಕಿಂಗ್. ಡಿಕೆ ದೆಹಲಿ ಟೂರ್ ತಂತ್ರಕ್ಕೆ ಸಿಎಂ ಬಣದ ಪ್ರತಿತಂತ್ರ ಇಲ್ಲಿ. ನೋಡಿ, ಒಂದು ಕಡೆ ಡಿಕೆ ಶಿವಕುಮಾರ್ ಈಗಾಗಲೇ ಕುರ್ಚಿ ವಿಚಾರಕ್ಕೆ, ಸಿಎಂ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿ, ಮೊನ್ನೆ ಅಷ್ಟೇ ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷವನ್ನ ಪೂರೈಸ್ತಾರೆ. ಅದರ ಸೆಲೆಬ್ರೇಷನ್ ಸಹಿತ ಆಗುತ್ತೆ. ಸಿಎಂ ಅದರ ಬಗ್ಗೆ ಒಂದಿಷ್ಟು ಮಾತುಗಳನ್ನ ಆಡಿ ಒಂದು ಶುಭಾಶಯಗಳನ್ನ ಸಹಿತ ತಿಳಿಸಿರ್ತಾರೆ. ಅದನ್ನೆಲ್ಲ ಗಮನಿಸಿದ್ದೀವಿ. ಅಲ್ಲಿ ಸಿಎಂ ಹಾಕಿರುವಂತ ಪೋಸ್ಟ್ ನಲ್ಲಿ ಆ ಒಂದು ಅಕ್ಷರ ಲೇಖನದ ಮುಖಾಂತರ ಏನ್ ತಿಳಿಸಿದ್ರು ಆ ವಿಷಯ, ಅದರಲ್ಲಿ ಸಾಕಷ್ಟು ರೀತಿಯಾದಂತ ಮರ್ಮಗಳನ್ನ ಅಲ್ಲಿ ನೋಡಬಹುದಾಗಿತ್ತು. ಸೊ ಇದಾದ್ಮೇಲೆ ಇದೀಗ ಡಿಕೆ ಶಿವಕುಮಾರ್ ದೆಹಲಿಗೆ ಪ್ರವಾಸವನ್ನ ಬೆಳೆಸಿರುವಂತದ್ದು. ರಾಹುಲ್ ಭೇಟಿಯಾಗಿ ಪವರ್ ಶೇರಿಂಗ್ ವಿಚಾರಕ್ಕೆ, ಯಾಕಂದ್ರೆ ಬಜೆಟ್ ಸಹಿತ ಆಯಿತು. ಇನ್ನು ಬಜೆಟ್ ಆದಮೇಲೆ ಈ ಒಂದು ಪವರ್ ಫೈಟ್ಗೆ ಒಂದು ರೀತಿಯಾಗಿ ತೆರೆ ಬೀಳುತ್ತೆ ಅನ್ನುವಂಥ ಒಂದಿಷ್ಟು ಇನ್ಫಾರ್ಮೇಷನ್ ಇತ್ತು. ಬಟ್ ಅದಾದರೂ ಸಹಿತ ಆ ವಿಚಾರ ಬಗ್ಗೆ ಯಾರೂ ಸಹಿತ ಮಾತನಾಡಿಲ್ಲ, ಯಾವುದೇ ರೀತಿಯಾದಂಥ ಧ್ವನಿಯನ್ನು ಎತ್ತಲಿಲ್ಲ. ಮತ್ತೊಂದು ಕಡೆ ಹೇಳ್ತಾರೆ, ಪಂಚರಾಜ್ಯಗಳ ಎಲೆಕ್ಷನ್ ಇದೆ, GBA ಎಲೆಕ್ಷನ್ ಇದೆ, ಇದೆಲ್ಲ ಮುಗಿಬೇಕು. ಇದೆಲ್ಲ ಆದಮೇಲೆ ಪವರ್ ಅಂದರೆ ಕುರ್ಚಿ ಸಿಎಂ ಪಟ್ಟಾಭಿಷೇಕ ಡಿಕೆ ಶಿವಕುಮಾರ್ಗೆ ಆಗುತ್ತೆ ಅನ್ನುವಂಥ ಒಂದಿಷ್ಟು ಮಾತುಕತೆಗಳು ಮತ್ತೆ ಆರಂಭ ಆಯಿತು. ಅದ್ರ ಮಧ್ಯೆ ಡಿಕೆ ಶಿವಕುಮಾರ್ ಅವರು ಹೇಳ್ತಾರೆ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಬೇರೆ ಯಾರಿಗಾದ್ರೂ ಕೊಡ್ಬೋದು, ಯಾಕಂದ್ರೆ ಇಷ್ಟು ವರ್ಷ ನಾನು ಪೂರೈಸಿದ್ದೀನಿ, ಅದನ್ನು ಸಕ್ಸಸ್ಫುಲ್ ಆಗಿ ನಾನು ನಡೆಸ್ಕೊಂಡು ಬಂದಿದ್ದೀನಿ. ಈ ಹಿಂದೆ ಇನ್ನೊಬ್ರಿಗೂ ಕೂಡ ಅವಕಾಶ ಸಿಗಲಿ, ಮತ್ತೊಬ್ರಿಗೂ ಸಹಿತ ಅವಕಾಶ ಸಿಗಲಿ ಅನ್ನುವಂಥ ಮಾತನ್ನ ಡಿಕೆ ಶಿವಕುಮಾರ್ ಅವರು ಆಡ್ತಾರೆ. ಇದಾದ್ಮೇಲೆ ಇದೀಗ ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣನ್ನ ಇಟ್ಕೊಂಡು ಕುಂತಿರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬಾರಿ ಪ್ರಸ್ತಾಪಗಳು ಸಹಿತ ಈ ಸಿಎಂ ಕಾಂಗ್ರೆಸ್ ಬಣದಲ್ಲಿ ನಡೀತಾನೆ ಬಂದಿರೋದು, ಕಾಂಗ್ರೆಸ್ ಪಕ್ಷದಲ್ಲಿ ನಡೀತಾನೆ ಬಂದಿದೆ. ಯತೀಂದ್ರ ಸಹಿತ, ಸಿಎಂ ಅವರ ಪುತ್ರ ಯತೀಂದ್ರ ಸಹಿತ ಇದ್ರ ಬಗ್ಗೆ ಮಾತನಾಡ್ತಾರೆ. ಸತೀಶ್ ಜಾರಕಿಹೊಳಿಯ ಪರವಾಗಿ ಬ್ಯಾಟಿಂಗ್ ಅನ್ನ ಬೀಸ್ತಾರೆ. ಸೊ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಹಾಗಾದ್ರೆ ಇದೀಗ ಸಿಎಂ ಬಣದಿಂದ ದೆಹಲಿಗೆ ತೆರಳ್ತಾ ಇರುವಂತದ್ದು ಯಾವ ಕಾರಣಕ್ಕೆ? ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಮುಂದಿಟ್ಕೊಂಡು ಹೋಗ್ತಾ ಇದ್ದಾರಾ, ಅಥವಾ ಸಿಎಂ ಪರ ಬ್ಯಾಟಿಂಗ್ ಅನ್ನ ಮಾಡೋದಕ್ಕೆ ಅಂತ ಮುಂದೆ ಹೋಗ್ತಾ ಇದ್ದಾರೆ? ಯಾಕಂದ್ರೆ ಒಂದು ಕಡೆ ಈಗ ಚರ್ಚೆ ಆಗ್ತಾ ಇರುವಂತದ್ದು, ಡಿಕೆ ಬಳಿಯಿಂದ ಕೆಪಿಸಿಸಿ ಪಟ್ಟ ಕಿತ್ಕೊಳ್ಳಲು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಡಿಕೆಗೆ ಮಾಸ್ಟರ್ ಸ್ಟ್ರೋಕ್ ಕೊಡಲು ಸಿದ್ದು ಬಣದ ಸ್ಕೆಚ್. ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡೆಯುವ ರಣತಂತ್ರ. ಕೆಪಿಸಿಸಿ ಪಟ್ಟದ ಮೇಲೆ ಕಣ್ಣಿಟ್ಟಿರುವ ರಾಜಣ್ಣ ಮತ್ತು ಸತೀಶ್. ಈಗಾಗಲೇ ಅಧ್ಯಕ್ಷರಾಗಿ 6 ವರ್ಷ ಪೂರೈಸಿರುವ ಡಿಕೆ ಶಿವಕುಮಾರ್ ಕೆಪಿಸಿಸಿ ಪ್ರೆಸಿಡೆಂಟ್ ಬದಲಾವಣೆಗೆ ಸಿಎಂ ಬಣ ಪಟ್ಟನ್ನ ಹಿಡಿದಿದೆ. ಹಿಂದುಳಿದ ವರ್ಗಕ್ಕೆ ಅಧ್ಯಕ್ಷ ಸ್ಥಾನ ನೀಡುವಂತೆ ಆಗ್ರಹ. ಇದೇ ವೇಳೆ ಪವರ್ ಶೇರಿಂಗ್ ಬಗ್ಗೆಯೂ ಚರ್ಚೆಗೆ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಸಿದ್ದರಾಮಯ್ಯ ಬದಲಾವಣೆ ಮಾಡದಂತೆ ಒತ್ತಾಯವನ್ನ ಮಾಡುವಂತ ಸಾಧ್ಯತೆ ಇರುವಂತದ್ದು. ಸಿಎಂ ಸ್ಥಾನದಿಂದ ಸಿದ್ದು ಕೆಳಗಿಳಿದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ. ಹೈಕಮಾಂಡ್ ಮುಂದೆ ದಾಳ ಉರುಳಿಸಲು ನಾಯಕರು ರೆಡಿ ಆಗಿದ್ದಾರೆ. ಕೈನಲ್ಲಿ ಕುತೂಹಲ ಕೆರಳಿಸಿದ ರಾಜಣ್ಣ ಮತ್ತು ಸತೀಶ್ ನಡೆ. ನೋಡಿ, ಒಂದು ಕಡೆ ಡಿಕೆ ಶಿವಕುಮಾರ್ ಕಡೆಯಿಂದ ಕೆಪಿಸಿಸಿ ಸ್ಥಾನವನ್ನ ಕಿತ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ, ಹಾಗಾದ್ರೆ ಇದಕ್ಕೆ ಹೈಕಮಾಂಡ್ ಒಪ್ಪಿಗೆ ಕೊಟ್ಬಿಡುತ್ತಾ? ಯಾಕಂದ್ರೆ ಈಗಾಗಲೇ ಡಿಕೆ ಶಿವಕುಮಾರ್ಗೆ ಕೊಟ್ಟಂತ ಮಾತನ್ನ ನಡೆಸಿಕೊಳ್ಳೋದ್ರಲ್ಲಿ ಹೈಕಮಾಂಡ್ ವಿಫಲವಾಗ್ತಾ ಇದೆ ಅನ್ನುವಂಥ ಇನ್ಫಾರ್ಮೇಷನ್. ಯಾಕಂದರೆ ಸಿಎಂ ಸಿದ್ದರಾಮಯ್ಯ ಅವರು ಏನು ಮಾತನ್ನು ಕೊಟ್ಟಿದ್ರು, ಹೈಕಮಾಂಡ್ ಏನು ಭರವಸೆಯನ್ನು ಕೊಟ್ಟಿದ್ರು, ಆ ಭರವಸೆಗೆ ತಕ್ಕಂತೆ ಕೊಟ್ಟ ಮಾತಿನಂತೆ ನಡೆದುಕೊಳ್ಬೇಕು ಅನ್ನುವಂಥ ವಿಚಾರವನ್ನು ಪದೇ ಪದೇ ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಡಿ ಕೆ ಶಿವಕುಮಾರ್ ಅವರ ಸಹೋದರ ಡಿ ಕೆ ಸುರೇಶ್ ಆಗಿರ್ಬೋದು ಪದೇ ಪದೇ ಪ್ರಸ್ತಾಪವನ್ನು ಮಾಡ್ತಾ ಇರ್ತಾರೆ.
ಕೊಟ್ಟ ಮಾತಿನಂತೆ ನಡಿಬೇಕು, ಏನು ಭರವಸೆ ಕೊಟ್ಟಿದ್ರು ಅದನ್ನ ನಡಿಬೇಕು, ಆದರೆ ಕೊಟ್ಟ ಮಾತಿಗೆ ತಪ್ತಾ ಇದ್ದಾರೆ ಅನ್ನುವಂಥ ಮಾತುಗಳನ್ನ ಆಡ್ತಾನೆ ಬರ್ತಾ ಇದೆ. ಇದಕ್ಕೆ ಹೈಕಮಾಂಡ್ ಒಪ್ಪಿಗೆಯನ್ನ ನೀಡಿಬಿಡುತ್ತಾ? ಯಾಕಂದ್ರೆ ಈಗಾಗಲೇ ಡಿ.ಕೆ. ಶಿವಕುಮಾರ್ಗೆ ನ್ಯಾಯ ಒದಗಿಸುವುದರಲ್ಲಿ ಡಿಲೇ ಆಗ್ತಾ ಇದೆ. ಕೊಟ್ಟ ಮಾತಿನಂತೆ ಇಲ್ಲಿ ನಡೆದುಕೊಳ್ಳೋದ್ರಲ್ಲಿ ಹೈಕಮಾಂಡ್ ಫೇಲ್ ಆಗ್ತಾ ಇದೆ. ಇನ್ನು ಮತ್ತೊಂದು ವಿಚಾರ, ಕೆಪಿಸಿಸಿ ಸ್ಥಾನವನ್ನ ಕಿತ್ಕೊಂಡು ಬಿಡುತ್ತಾ ಡಿ.ಕೆ. ಶಿವಕುಮಾರ್ ಕಡೆಯಿಂದ ಅನ್ನುವಂಥ ಒಂದಿಷ್ಟು ಪ್ರಶ್ನೆಗಳು. ಬಟ್ ಇಲ್ಲಿ ಸಿದ್ದರಾಮಯ್ಯ ಅವರ ಬನ ಸತತವಾಗಿ ಪ್ರಯತ್ನವನ್ನ ಮಾಡ್ತಾ ಇರುವಂಥದ್ದು. ಈಗ ಸಿಎಂ ಸಿದ್ದರಾಮಯ್ಯ ಅವರು ಯಾವ ಮುಖಾಂತರ ಅಲ್ಲಿ ಗಾಳವನ್ನ ಬಿಡ್ತಾ ಇದ್ದಾರೆ ಅಂತ ಅಂದ್ರೆ, ಈ ಅವರ ಬನದಿಂದ, ಅವರ ಆಪ್ತರುಗಳಿಂದ, ರಾಜಣ್ಣ ಆಗಿರ್ಬೋದು, ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಅಂದ್ರೆ ಅಲ್ಲಿ ಅವರ ಬೆಂಬಲ ಎಷ್ಟಿದೆ, ಅವರ ಶಕ್ತಿ ಎಷ್ಟಿದೆ ಪಕ್ಷದಲ್ಲಿ ಅನ್ನೋದನ್ನ ಈ ಮುಖಾಂತರ ಪದೇ ಪದೇ ಪ್ರೂವ್ ಮಾಡಕ್ಕೆ ಹೋಗ್ತಾರೆ ಸಿಎಂ ಸಿದ್ದರಾಮಯ್ಯ. ಹಾಗಾಗಿ ಹೈಕಮಾಂಡ್ ಸಹಿತ ಈ ವಿಚಾರದಲ್ಲಿ ನಿರ್ಧಾರ ತೆಗೆದುಕೊಳ್ಳೋದ್ರಲ್ಲಿ ತುಂಬಾ ಗೊಂದಲದಲ್ಲಿದೆ, ತುಂಬಾ ಡಿಲೇ ಆಗ್ತಾ ಇದೆ, ಸ್ವಲ್ಪ ಹಿಂದಕ್ಕೆ ಕಾಲಿಡ್ತಾ ಇದೆ ಈ ವಿಚಾರದಲ್ಲಿ ಒಂದು ನಿರ್ಧಾರವನ್ನ ತೆಗೆದುಕೊಳ್ಬೇಕು ಅಂತ ಅಂದ್ರೆ. ಹೀಗಾಗಿ ಕೊನೆಯದಾಗಿ ಕೆಪಿಸಿಸಿ ಸ್ಥಾನ ಕಿತ್ಕೊಳ್ತಾರಾ, ಸಿಎಂ ಪಟ್ಟ ಹಾಗೆ ಉಳಿಯುತ್ತಾ? ಕಾದ್ ನೋಡ್ಬೇಕು.